ಗೈಸ್ ಈಗೇನು 2025 ಮುಗೀತು, 26 ಬಂತು. ಈಗ ಎಲ್ರ ಮೈಂಡ್ನಾಗ ಏನು ಇರ್ತೈತಪ್ಪ ಅಂತಂದ್ರೆ ಏನಾದರೂ 26ದಾಗ ಏನಾದರೂ ಒಂದು ದೊಡ್ಡ ನನ್ನ ಇದ್ರಾಗ ನನ್ನ ಲೈಫ್ನಾಗ ಏನೋ ಚೇಂಜ್ ತರಬೇಕು ಮಾಡಬೇಕು ಅನ್ನೋದನ್ನು ಭಾಳ ಮಂದಿ ಭಾಳ ಪ್ಲಾನಿಂಗ್ ಹಾಕಿರ್ತಾರೆ. ಯಾಕಂದ್ರೆ ನಿನ್ನೆ ನೋಡಿರ್ಬೇಕು ನೀವು, ಲಾಸ್ಟ್ 2025 ನೈಟು ಮಿಡ್ ನೈಟ್ನಾಗ 12 ಗಂಟೆಗೆಲ್ಲ ಫುಲ್ ಜೋಶಾಗಿ ಕೇಕ್ ಕಟ್ ಮಾಡೋದೇನ ಪಾರ್ಟಿ ಮಾಡೋದೇನ ಫುಲ್ ಜೋರಾಗಿರ್ತಾರೆ. ಮತ್ತೇನು ಮಾಡ್ತಾರಪ್ಪ ಒಬ್ಬೊಬ್ರು ಅಂತಂದ್ರೆ ಅವ್ರಿಗೆ ಇದು ಮಾಡ್ಕೊಂಡ್ಬಿಡ್ತಾರೆ, ಒಂದು ಇದು ಹಾಕೊಂಡ್ಬಿಡ್ತಾರೆ. ನಾ 2026ನಾಗ ಈ ಥರ ಆಗಬೇಕು, ಈ ಥರ ಮಾಡಬೇಕು ಅಂತ ಎಲ್ಲ ದೊಡ್ಡ ದೊಡ್ಡ ಆಸೆ ಕಟ್ಕೊಂಡ್ಬಿಡ್ತಾರೆ. ಆದ್ರೆ ಆಲ್ಮೋಸ್ಟ್ ಜನ ಯಾರು ಈ ಥರ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲಪ್ಪ ಅಂತಂದ್ರೆ ಅವರಾದ್ರೂ ಏನೋ ಪ್ಲಾನಿಂಗ್ ಮಾಡಿಬಿಡ್ತಾರೆ, ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅನ್ನೋದನ್ನ ದೊಡ್ಡ ದೊಡ್ಡದಾಗಿ ಮಾತಾಡ್ಬಿಡ್ತಾರೋ, ಅದನ್ನು ಕಂಟಿನ್ಯೂಸ್ ಆಗಿ ಈ ಥರ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಇವತ್ತು ಅಂತ ಅನ್ನೋದನ್ನು ಇವತ್ತಿನ ನೋಡಿದಾಗ ಸಣ್ಣ ಒಂದು ಎಕ್ಸಾಂಪಲ್ ಕೊಟ್ಟ ಹೇಳ್ತೀನಿ. ಮತ್ತು ಹಿಂಗೂ ಇರ್ತಾರೋ ನಾ ಮಾಡ್ತೀನಿ ಅನ್ನೋ ಜನ ಮಾಡೇ ಮಾಡ್ತಾರೆ. 2026 ಅವ್ರು ಯಾವುದೋ ಇದಾಗಲಿ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಅದರ ಬಗ್ಗೆ ಇದು ಮಾಡ್ತಾ ಇರ್ತಾರೆ. ಅದೇ ಇವತ್ತಿನ ವಿಡಿಯೋದಾಗ ನಾನು ಹೇಳ್ತೀನಿ ಯಾಕೆ ಮಾಡ್ಲಿಕ್ಕಾಗಲ್ಲ. ಯಾವುದೋ ಒಂದು ವ್ಯಕ್ತಿ ಏನೋ ಡಿಸಿಷನ್ ತೊಗೊಂಡ್ರು ಕೂಡ ಅದು ನಾವು ಕ್ಲಿಯರ್ ಮಾಡ್ಲಿಕ್ಕಾಗಲ್ಲ. ಏನೋ ಒಂದು ಕೆಲಸ ಬರ್ತೈತಿ, ಅದು ಬರ್ತೈತಿ, ಇದು ಬರ್ತೈತಿ, ಡಿಸ್ಟ್ರಾಕ್ಷನ್ಗಳು ಜಾಸ್ತಿ ಬಂದುಬಿಡ್ತಾವೆ. ಅದಕ್ಕೆ ಈಗೇನಂದ್ರೆ ನೀವು ನೋಡಿರ್ಬೋದು, ನಾನು ಈಗ ಯೂಟ್ಯೂಬ್ ಚಾನಲ್ ತೆಗೆದು 1 ಮಂತ್ ಆಯಿತು. ಇದಕ್ಕಿಂತ ಮೊದಲು ನಾನು ತೆಗಿಬೇಕಂತ ಮಾಡೀನಿ, ಅದ್ರಾಗ ತೆಗಿಲಿಕ್ಕೆ ಆಗಲಿಲ್ಲ. ಮತ್ತು ವಿಡಿಯೋ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ಲಿಕ್ಕೂ ಆಗಲಿಲ್ಲ. ಯಾಕೆ ಆಗ್ತಾವಂದ್ರೆ ಈಗ ನಾವು ಡಿಸೈಡ್ ಮಾಡ್ತೀವಿ ಯಾವ ಟೈಮ್ನಾಗ ಏನೋ ಒಂದು ಖುಷಿ ವಿಚಾರನಾಗ ಡಿಸೈಡ್ ಮಾಡ್ತೀವಿ, ಅದ್ರ ಪ್ರಕಾರ ಮಾಡ್ಲಿಕ್ಕೆ ಆಗಲ್ಲ. ಅದು ನಮ್ಗೇನಾಗ್ತೈತೆ ಅಂದ್ರೆ ಆ ಟೈಮ್ನಾಗ ಡಿಸೈಡ್ ಮಾಡ್ತೀವಿ ಮಾಡ್ಬೇಕಂತ, ಆದ್ರೆ ಅದನ್ನು ಮಾಡೋ ಪ್ರೊಸೀಜರ್ ಏನಿರ್ತೈತಲ್ಲ, ಪ್ರೊಸೀಜರ್ ಮಾಡೋದ್ರಾಗ ಏನಾದರೂ ಅಡಚಣೆಗಳು ಜಾಸ್ತಿ ಬರ್ತಾವೆ. ಅಂದಾಗ ನಮ್ಗೇನಾಗ್ತೈತಿ, ನಾವೇನು ಡಿಸಿಷನ್ ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟೇಬಲಾಗಿ ಇರಲಿಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವೇನು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಒಂದು 2 ನಿಮಿಷ ಮೊದಲು 2 ನಿಮಿಷ ಟೈಮ್ ತೊಗೊಂಡು ಯೋಚನೆ ಮಾಡಬೇಕು. ಅದು ನಮ್ಮ ಕಡೆಯಿಂದ ಆಗ್ತೈತಿ, ಹೆಂಗೆ ಆಗ್ತೈತಿ, ಯಾಕೆ ಆಗ್ತೈತಿ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಇದನ್ನು ತೊಗೊಂಡು ಡಿಸಿಷನ್ ಮಾಡಿ ಅದ್ರ ಪ್ರಕಾರ ಕೆಲಸ ಮಾಡಬೇಕು. ಮಾಡಿದ್ರೆ ಅದನ್ನು ನಾವು ಪಕ್ಕಾ ನಮ್ಮ ಜೀವನದಾಗ ಪಕ್ಕಾ ಮಾಡೇ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ಯೂಟ್ಯೂಬ್ನಾಗಂತೂ ಆಲ್ಮೋಸ್ಟ್ ಜನ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ದಾಗಲಿ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಾಗ ಆಲ್ಮೋಸ್ಟ್ ಆ್ಯಕ್ಟಿವಾಗಿ ವರ್ಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಫ್ಯೂಚರ್ನಾಗ ಎಲ್ಲ ಎದ್ದಿರೋದೆಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂದ್ರೆ ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಫುಲ್ ಲೈಫ್ ಐತಿ, ಅದರಿಂದ ನಾವು ಹಣ ಮಾಡ್ಕೋಬೋದು ಅಂತ ಗೊತ್ತಿತ್ತು. ಅದಕ್ಕೆ ಎಲ್ಲ ಮಾಡ್ಲಿಕ್ಕೆ ಫುಲ್ ಜೋಶಲ್ಲಿ ಬರತ್ತಾರೆ. ಆದ್ರೆ ಮಾಡೋ ಟೈಮ್ದಾಗ ಒಂದು ಸಣ್ಣ ವಿಷಯಗಳು ನಾವೆಲ್ಲಿ ಹೋಗಿರ್ತೀವಲ್ಲ, ಈಗ ಒಂದು ಕಡೆ ಇರ್ತೀವಿ, ಏನೋ ಮನ್ಯಾಗ ಇರ್ತೈತಿ, ಎಲ್ಲೋ ಏನೂ ಇರೋಂಗಿಲ್ಲ, ಅಂದರೆ ಫ್ರೀ ಟೈಮ್ ಇರ್ತಿ ಮಾಡಿರ್ತೀವಿ. ಅದನ್ನು ಒಂದೊಂದು ಟೈಮ್ನಾಗ ರೆಗ್ಯುಲರಾಗಿ ಮಾಡೋ ಟೈಮ್ನಾಗ ಈ ಥರ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದರೆ ಏನೋ ಎಲ್ಲ ಕೆಲಸಗಳು ಬಂದಿರ್ತಾವೆ, ಹೋಗೋದಿರ್ತೈತಿ ಮಾಡೋದಿರ್ತೈತಿ. ಆ ಟೈಮ್ದಾಗ ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದೇನಾಗ್ತೈತಿ ಅಂದ್ರೆ ನಿಮ್ದು ಮಾಡೋದೇನು ಇದಿರ್ತೈತಲ್ಲ, ಹುಮ್ಮಸ್ ಇರ್ತೈತಲ್ಲ, ನಾ ಮಾಡ್ಬೇಕು ಅನ್ನೋದು ಅದು ಕುಗ್ಗಿ ಹೋಗ್ತೈತಿ. ಅಂಥ ಟೈಮ್ದಾಗ ನಮ್ಗೆ ಮಾಡ್ಲಿಕ್ಕಾಗಲ್ಲ. ಅದು ನಾವೇನು ಮಾಡ್ಬೇಕಂತಂದ್ರೆ ಆ ಟೈಮ್ದಾಗ 2 ನಿಮಿಷ ಕೊಟ್ಟು ಯೋಚನೆ ಮಾಡಿರ್ತೀವಲ್ಲ, ಎದಕ್ಕೆ ಮಾಡ್ತೀವಿ, ಏನು ಮಾಡ್ತೀವಿ, ಇದರಿಂದ ನಮ್ಗೆ ಏನು ಸಿಗ್ತೈತಿ ಅನ್ನೋದನ್ನು ನಮ್ಗೆ ಇಲ್ಲಿ ಕ್ಲಿಯರ್ ಮಾಡಬೇಕು. ಅದು ನಾವು ಏನೋ ಒಂದು ಅಂತಾರಲ್ಲ, ಒಂದು ಇದು ಮಾಡಿದ್ರೆ ನಮಗೆ ಸಿಗ್ತೈತಪ್ಪ ಅಂತ ಹೇಳಿಬಿಟ್ಟು ಜಸ್ಟ್ ಟೆಂಪ್ರವರಿ ಇದ್ರ ಮೇಲೆ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವೇನು ಮಾಡಿದ್ರೆ ಪರ್ಮನೆಂಟ್ ಇದರಿಂದ ನಮ್ಗೆ ನೆಕ್ಸ್ಟ್ ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಏನಾಗ್ತೈತಿ ಮತ್ತು ಇದರಿಂದ ನಾವು ಹೆಂಗೆ ಏನು ಮಾಡ್ಕೋಬೋದು ಅನ್ನೋದನ್ನು ಮಾಡಬೇಕು. ಮಾಡ್ಕೊಂಬಿಟ್ಟು ಕೆಲಸ ಮಾಡಬೇಕಾಗ್ತಿರ್ತೈತಿ. ಹಾಗಾಗಿ ನಾವು ಏನೂ ಒಂದಾಗಲಿ ಮಾಡ್ತಿರ್ತೀವಿ, ಅವತ್ತಾಗಲಿಲ್ಲ ನೆಕ್ಸ್ಟ್ ದಿನ ಮಾಡಬೇಕು, ಅವತ್ತಾಗಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೋ ಕೆಲಸ ನಮ್ಗೆ ಕಷ್ಟ ಅನ್ಸತ್ತೈತಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ನಾವು ಮಾಡಬೇಕಂದ್ರೆ ಅದನ್ನು ಮೊದಲು ಲೈಟಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದು ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಸ್ವಲ್ಪಾಗಿ ಯಾವ ಥರ ಅಂದ್ರೆ ಅದರ ಬಗ್ಗೆ ಫುಲ್ಲಾಗಿ ಡೀಟೇಲಾಗಿ ಏನು ಮಾಡಬೇಕು, ಎಂತ ಮಾಡಬೇಕು, ಇದರಿಂದ ಮಾಡಿದರೆ ಏನಾಗ್ತೈತಿ ಅನ್ನೋದನ್ನು ಕ್ಲಿಯರಾಗಿ ಮೈಂಡ್ನಾಗ ನಾವು ಕೊಟ್ಕೊಂಡು ನಮ್ಗೆ ಮಾಡೋದು ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಈ ಥರನೂ ಮಾಡ್ಬೋದು ನಾವು. ಅವಾಗ ಮಾಡಿದಾಗ ಅದು ಸಕ್ಸಸ್ ಆಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಐತಿ. ಅದೇ ಈಗ ನಾವೇನು ಮಾಡೀನಿ ಅಂದರೆ 2026 ಬಂತು, 25ನಾಗ ನಾನು ಇದು ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ತೆಗೆದೀನಿ, ನಾನು ಮಾಡ್ತಾಯಿದ್ದೀನಿ. ಇದೇ ಥರ ನಾ ಏನು ಅನ್ನೋದಲ್ಲ, ಈಗ ನನಗೂ ಅಡಚಣೆಗಳು ಜಾಸ್ತಿ ಬರ್ತಾವೆ. ವೀಡಿಯೋ ಮಾಡ್ತಾ ಇರ್ತೇನೆ, ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಹೋಗ್ತಾ ಇರ್ತೀವಿ, ಬ್ಲಾಗ್ ಮಾಡ್ಲಿಕ್ಕಂತೂ ಗೊತ್ತಿರ್ತೈತಿ ಯಾವ್ದಾರ ಅಂತ ಬ್ಲಾಗರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ ಯಾವ ಥರ ಏನು ಪ್ರಾಬ್ಲಮ್ ಹೆಂಗಿರ್ತಾವಂತ. ಒಂದು ಕಡೆ ಸ್ಟೇಬಲ್ ಆಗಿದ್ದರೆ ಮಾಡ್ಲಿಕ್ಕೆ ಕೆಲಸ ಚೆನ್ನಾಗಿರ್ತೈತಿ. ಅದು ಒಂದು ದಿನ ಮಾಡ್ಲಿಕ್ಕೂ ಆಗ್ತೈತಿ, ಒಂದು ಸಲ ಮಾಡ್ಲಿಕ್ಕೂ ಆಗಲ್ಲ. ಅದನ್ನು ನಾವು ಕಂಟಿನ್ಯೂ ಮಾಡಲೇಬೇಕಂತಂದ್ರೆ ತಪ್ಪು 1 ದಿನ ಆಗ್ತೈತಿ, 2 ದಿನ ಆಗ್ತೈತಿ. ಅದು ತಪ್ಪು ರಿಪೀಟ್ ಆಗತ್ತೈತಂದ್ರೆ ಅದು ನಮ್ದು ಏನು ಮಾಡ್ತಿರ್ತೀವಲ್ಲ ಅದು ಮಾಡೋದು ಇಂಟ್ರೆಸ್ಟ್ ಕೂಡ ಪೂರ್ತಿ ಕಿತ್ತಾಗ್ಬಿಡ್ತೈತಿ. ಅದರ ಸಂಬಂಧ ಏನೂ ಮಾಡೋದಿದ್ರೆ ಐತಲ್ಲ, ನಮ್ದು ಇದರಿಂದ ಫೋಕಸ್ ಎಲ್ಲ ಅದ್ರ ಮೇಲೆ ಇರಬೇಕು. ಅದ್ರ ಬಿಟ್ಟು ಎಲ್ಲೂ ಹೋಗ್ಬಾರ್ದು.
ಅದಕ್ಕೆ ನಾವು ಏನು ಮಾಡಿದ್ರು ಫೋಕಸಿಂದ ಕೆಲಸ ಮಾಡಿ ಏನೂ ಇರಲಿ, ಸಣ್ಣದು ಇರಲಿ ದೊಡ್ಡದಿರಲಿ, ಒಟ್ಟು ಅದು ಫೋಕಸಾಗಿ ವರ್ಕ್ ಮಾಡ್ತಿಲ್ವ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಿರ್ತೀವಲ್ಲ, ಅದು ಸ್ವಲ್ಪ ಆದ್ರೂ ಇರಬೇಕು. ಜಾಸ್ತಿ ಮಾಡ್ಬೇಕಂತಿಲ್ಲ. ಆ ದಿನ ಸ್ವಲ್ಪ ಮಾಡಿ ಏನಾದರೂ ಮಾಡಿದ್ರೆ ಕೂಡ ಅದು ನಮ್ಮನ್ನ ಏನು ಮಾಡ್ತೈತೆ ಅಂದ್ರೆ ಒಂದು ಸಕ್ಸಸ್ ಹಾದಿಗೆ ಕರ್ಕೊಂಡು ಹೋಗ್ತೈತಿ. ಅದನ್ನು ನಾವು ಮೇಯ್ನಾಗಿ ಥಿಂಕ್ ಮಾಡಬೇಕು. ಅದು ಈಗ 2026 ನಮಗಂತೂ ಫೋಕಸ್ ಇರೋದು ಇಷ್ಟ, ರೆಗ್ಯುಲರಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು. ಏನು ಮಾಡ್ತೀನಿ ಏನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಗೊತ್ತಿಲ್ಲ, ಆದ್ರೆ ಪಕ್ಕ ಡೈಲಿ ಆಗಲಿ, ಒಂದಿನ ಬಿಟ್ಟು ಒಂದಿನ ಆಗಲಿ ವಿಡಿಯೋಸ್ ಮಾತ್ರ ಪಕ್ಕ ಅಪ್ಲೋಡ್ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. 2026 ಒಂದು ನನ್ನ ಮೈಂಡ್ನಾಗ ನಾನು ಏನು ಅನ್ಕೊಂಡಿದ್ದಾನಲ್ಲ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ತಲೆಯಾಗ ಐತಿ. ಹೆಂಗೆ ಮಾಡ್ತೀನಿ ಪ್ಲ್ಯಾನಿಂಗ್ ಇಲ್ಲ, ಬಟ್ ಮಾಡ್ಬೇಕನ್ನೋದು ಒಂದು ಇದೈತಿ. ಅದನ್ನಂತೂ ಪಕ್ಕ ಮಾಡೇ ಮಾಡ್ತೀನಿ. ಇವತ್ತಿನ ವಿಡಿಯೋದಾಗ ಇಷ್ಟು ಹೇಳ್ತೀನಿ. ಮುಂದಿನ ವಿಡಿಯೋದಾಗ ನೋಡೋಣ ಏನಾಗ್ತಿದೆ ಅಂತ. ನೀವು ಇನ್ನೇನು ಪ್ಲ್ಯಾನ್ ಮಾಡಿದರೆ 2026 ಅನ್ನೋದನ್ನು ನೋಡೋಣ, ಕಮೆಂಟ್ ಮಾಡಿರಿ ವಿಡಿಯೋದಾಗ. ಎಲ್ರಿಗೂ ಬಾಯ್ ಬಾಯ್.